ಎವ್ರಿವನ್, ಇವತ್ತಿನ ವಿಡಿಯೋಸ್ ಅಲ್ಲಿ ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸ್ ಚಾಪ್ಟರ್ 2 ಪಾರ್ಟ್ 1 ಅಲ್ಲಿ ಲೆಸನ್ ಟೀಚ್ ಮಾಡ್ತಾ ಇದ್ದೀನಿ. ಈ ಚಾಪ್ಟರ್ 10th ಎಸ್ಪೆಷಲಿ ಆಮೇಲೆ 8th ಅಲ್ಲಿ NMMS ಅದಕ್ಕೆಲ್ಲ ಯೂಸ್ ಆಗುತ್ತೆ. ಈ ಕಂಟೆಂಟ್ ಅಲ್ಲಿ ಫಸ್ಟ್ ಹೋಗ್ಬೇಕಾದ್ರೆ ನಾನಿಲ್ಲಿ ಎಲಿಮೆಂಟ್ಸ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಕಾರಣ ಏನಕ್ಕೆ ಅಂದ್ರೆ ಎಲಿಮೆಂಟ್ಸ್ ಎಸ್ ಎ ಬೇಸ್ ಆಗಿರುತ್ತೆ. ಎಲಿಮೆಂಟ್ಸ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ಒನ್ ಈಸ್ ಮೆಟಲ್ಸ್ ಅಂಡ್ ಒನ್ ಈಸ್ ನಾನ್ ಮೆಟಲ್ಸ್. ಆಕ್ಚುಲಿ ಹೋಗ್ಬೇಕಾದ್ರೆ ಮೆಟಲ್ ಆಡ್ಸ್ ಕೂಡ ತಗೊಂಡಿದ್ದೀವಿ. ಮೆಟಲ್ ಆಡ್ಸ್ ಯೂಸ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿಲ್ಲ. ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಪ್ರೊಡ್ಯೂಸ್ ಮೆಟಾಲಿಕ್ ಆಕ್ಸೈಡ್ಸ್. ಅಗೇನ್ ನಾನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್. ಎಕ್ಸಾಂಪಲ್ ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರಿಕ್ ಡೈಆಕ್ಸೈಡ್ಸ್, ಸಲ್ಫರ್ ಡೈಆಕ್ಸೈಡ್ಸ್. ಅಗೇನ್ ಇಲ್ಲಿ ಬಂದ್ರೆ ಮೆಟಲ್ಸ್ ಅಲ್ಲಿ ಸೋಡಿಯಂ ಆಕ್ಸೈಡ್ಸ್, ಮೆಗ್ನೀಷಿಯಂ ಆಕ್ಸೈಡ್ಸ್, ಜಿಂಕ್ ಆಕ್ಸೈಡ್ಸ್, ಅಲ್ಯೂಮಿನಿಯಂ ಆಕ್ಸೈಡ್ಸ್ ಅದೆಲ್ಲ ಕೂಡ ನಾನ್ ಮೆಟಾಲಿಕ್ ಆಕ್ಸೈಡ್ ಮೆಟಾಲಿಕ್ ಆಕ್ಸೈಡ್ ತಗೋಬಹುದು. ಅಥವಾ ಇನ್ನೊಂದು ಕೂಡ ನೇಮ್ಸ್ ಇದೆ, ನಾನ್ ಮೆಟಾಲಿಕ್ ಆಕ್ಸೈಡ್ ಆರ್ ಬೇಸಿಕ್ ಆಕ್ಸೈಡ್ ಕೂಡ ತಗೋಬಹುದು. ಏನಂತೀವಿ ಬೇಸಿಕ್ ಆಕ್ಸೈಡ್ ಅಂತ ಕೂಡ ತಗೋಬಹುದು. ನೆಕ್ಸ್ಟ್ ಅಗೇನ್ ಬೇಸಿಕ್ ಆಕ್ಸೈಡ್ ರಿಯಾಕ್ಟ್ ವಿತ್ ವಾಟರ್. ವಾಟ್ ಇಸ್ ದ ರಿಯಾಕ್ಷನ್ ಆದ್ರೆ ನಮ್ಗೆ ಸಿಗೋದು ಬೇಸ್. ಜೊತೆಗೆ ಅದರಲ್ಲಿ ಎಕ್ಸಾಂಪಲ್ಸ್ ಸೋಡಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ಸ್ ಅದು ಕೂಡ ತಗೋಬಹುದು. ನೆಕ್ಸ್ಟ್ ಅಗೇನ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ರಿಯಾಕ್ಟ್ ವಿತ್ ವಾಟರ್ ಜೊತೆ ರಿಯಾಕ್ಷನ್ ಆದ್ರೆ ಅದು ಸಿಗೋದು ಆಸಿಡ್ಸ್ ಅಥವಾ ಕಂಪ್ಲೀಟ್ ಡೈರೆಕ್ಟ್ ತಗೋಬಹುದು. ಅದ್ರಲ್ಲಿ ತಗೋಬೇಕಾದ್ರೆ ಇದು ಕಾರ್ಬೋನಿಕ್ ಆಸಿಡ್ಸ್ ಅಥವಾ ಬೇರೆ ಬೇರೆ ಆಸಿಡ್ ಕೂಡ ತಗೋಬಹುದು. ನಾನು ಫೀಚರ್ಸ್ ಹೇಳ್ತಾ ಇದ್ದೀನಿ. ಬೇಸ್ ಆರ್ ಬಿಟರ್ ಇನ್ ಟೇಸ್ಟ್, ಆಸಿಡ್ ಆರ್ ಸೋರ್ ಇನ್ ಟೇಸ್ಟ್. ಆಮೇಲೆ ಜೊತೆಗೆ ಆಸಿಡ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ಸಾರಿ ಬೇಸ್ 2 ಟೈಪ್ಸ್ ಅಲ್ಲಿ ತಗೊಂಡೋದ್ರೆ, ಒಂದು ತಗೊಂಡೋದ್ರೆ ವೀಕ್ ಆಸಿಡ್ಸ್ ಅಂಡ್ ವೀಕ್ ಬೇಸ್. ವೀಕ್ ಆಸಿಡ್ಸ್ ಅಂಡ್ ವೀಕ್ ಬೇಸ್, ಸಾರಿ ವೀಕ್ ಆಸಿಡ್ ಅಂಡ್ ವೀಕ್ ಸ್ಟ್ರಾಂಗ್ ಆಸಿಡ್ಸ್ ಕೂಡ ತಗೋಬಹುದು. ಹೇಳ್ಬೇಕಂದ್ರೆ ಬೇಸ್ ಅಲ್ಲೂ ಕೂಡ ವೀಕ್ ಬೇಸ್ ಅಂಡ್ ಸ್ಟ್ರಾಂಗ್ ಬೇಸ್, ಜೊತೆಗೆ ಆಸಿಡ್ ಅಲ್ಲೂ ವೀಕ್ ಆಸಿಡ್ಸ್ ಅಂಡ್ ಸ್ಟ್ರಾಂಗ್ ಆಸಿಡ್ಸ್. ಯಾವ್ದನ್ನಾರು ಕೂಡ ತಗೋಬಹುದು. ವೀಕ್ ಆಸಿಡ್ಸ್ ಆರ್ ನ್ಯಾಚುರಲಿ ಅಕರಿಂಗ್ಸ್, ಸ್ಟ್ರಾಂಗ್ ಆಸಿಡ್ಸ್ ಸ್ಟ್ರಾಂಗ್ ಬೇಸ್ ಆರ್ ಯಾವ್ದನ್ನೇ ಕಾಮನ್ ಆಗಿ ತಗೊಂಡು ಕೂಡ ವೀಕ್ ಆಸಿಡ್ ಮತ್ತು ವೀಕ್ ಆಸಿಡ್ ಎರಡು ಕೂಡ ನ್ಯಾಚುರಲಿ ಅಕರಿಂಗ್ಸ್. ಅದೇ ಸ್ಟ್ರಾಂಗ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್ ಆರ್ ಮ್ಯಾನ್ ಮೇಡ್ ಆರ್ ಸಿಂಥೆಟಿಕ್ ಅಥವಾ ಮಿನರಲ್ ಆಸಿಡ್ಸ್ ಅಥವಾ ಮಿನರಲ್ ಬೇಸ್ ಕೂಡ ತಗೋಬಹುದು. ಇಲ್ಲಿ ಎಕ್ಸಾಂಪಲ್ ಕೂಡ ತಗೋಬೇಕಾದ್ರೆ ವೀಕ್ ಆಸಿಡ್ ವೀಕ್ ಬೇಸ್ ತಗೋಬೇಕಾದ್ರೆ ನಾವು ಟೆಸ್ಟ್ ಮಾಡ್ಬೇಕಾದ್ರೆ ಲಿಟ್ಮಸ್ ಪೇಪರ್ ಯೂಸ್ ಮಾಡ್ತೀವಿ. ಅದ್ರಲ್ಲಿ ತಗೋಬೇಕಾದ್ರೆ ರೆಡ್ ಲಿಟ್ಮಸ್ ಯಾವ್ದಕ್ಕೆ ಬೇಸ್ ಬೇರೆ ತಗೋಬಹುದು. ಇಲ್ಲಿ ಅದಕ್ಕೆ ಆಸಿಡ್ ಚೆಕ್ ಮಾಡ್ಬೇಕಾದ್ರೆ ಬ್ಲೂ ಲಿಟ್ಮಸ್ ಪೇಪರ್ ತಗೋತೀವಿ. ಆದ್ರೆ ತಗೋಬೇಕಾದ್ರೆ ಟರ್ನ್ಸ್ ಹೇಗಿರುತ್ತೆ, ಟರ್ನ್ಸ್ ಬ್ಲೂ ಆಗುತ್ತೆ, ರೆಡ್ ಇಂದ ಬ್ಲೂ ಆಗಿದ್ರೆ ದಟ್ ಇಸ್ ಬೇಸ್. ಅದೇ ಬ್ಲೂ ಇಂದ ರೆಡ್ ಆದ್ರೆ ದಟ್ ಇಸ್ ಆಸಿಡ್ಸ್. ಆಮೇಲೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂದ್ರೆ ಒಂದು ಶಾರ್ಟ್ ಫಾರ್ಮ್ ಕೊಟ್ಟಿದ್ದೀನಿ, BRLs. ಅದು ನೋಡಿ ಬೇಸ್ ಇಂದ ರೆಡ್ ಪೇಪರ್ಸ್ ಅಥವಾ ಬೇಸ್ ಇದ್ರೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ರೆಡ್ ಪೇಪರ್ಸ್, ಅದನ್ನ ಟರ್ನ್ ಆಗೋದು ಜಸ್ಟ್ ಬ್ಲೂಸ್. ಹಾಗೆ ಇಲ್ಲೂ ಅಷ್ಟೇ ಶಾರ್ಟ್ ಫಾರ್ಮ್ ತಗೊಂಡ್ರೆ ತುಂಬಾ ಈಸಿಯಾಗಿ ನೆನ್ಪಿಟ್ಕೊಳ್ಳೋದಂದ್ರೆ AB. ಕ್ರಿಕೆಟರ್ಸ್ ತುಂಬಾ ಅಂದ್ರೆ ಯೂಸ್ ಮಾಡ್ತಿರ್ತಾರೆ AB ಡಿವಿಲಿಯರ್ಸ್ ಅಂತ. ಅದಕ್ಕೆ ತಗೋಬೇಕಾದ್ರೆ ಆಸಿಡ್ಗೆ ಬ್ಲೂ ಪೇಪರ್ಸ್, ಅದು ಟರ್ನ್ ಆಗೋದು ಇಲ್ಲಿಗೆ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ, ಅದು ಕೂಡ ತಗೋಬಹುದು. ಹಾಗಾಗಿ ಆಸಿಡ್ಗೆ ಬ್ಲೂ ಪೇಪರ್ಸ್, ಬೇಸ್ಗೆ ರೆಡ್ ಪೇಪರ್ಸ್. ಆಯ್ತಾ? ಓಕೆ, ನೆಕ್ಸ್ಟ್ ಪಾಸ್. ಓಕೆ, ಇಲ್ಲಿ ಒಂದು ವೀಕ್ ಬೇಸ್ ವೀಕ್ ಆಸಿಡ್ ತಗೊಂಡಿದ್ದೀನಿ. ಮೊದಲೇ ಹೇಳಿದೆ ವೀಕ್ ಆಸಿಡ್ ಅಂಡ್ ವೀಕ್ ಬೇಸ್ಗೆ ನ್ಯಾಚುರಲ್ ಅಕರಿಂಗ್ ಅಂತ. ಇಲ್ಲಿ ಕ್ಯಾಬೇಜ್ ತಗೊಂಡಿದ್ದೀನಿ, ಇಲ್ಲಿ ಹೈಲಿ ಬೇಸ್. ಮತ್ತೆ ಸೌತೆಕಾಯಿ ಇದೆ. ನೀವು ಕಟ್ ಮಾಡಿದಾಗ ಇಲ್ಲಿ ಒಂದು ಮಿಲ್ಕ್ ತರ ಬರುತ್ತೆ. ಅದೇನ ನಾಲ್ಗೆ ಟಚ್ ಆದ್ರೆ ಒಂಥರ ನಾಲ್ಗೆಲ್ಲ ಬಿಟರ್ ತರ ಹೋಗುತ್ತೆ, ಅಂದ್ರೆ ಒಗ್ಗೂರ್ ತರ ಆಗ್ಬಿಡುತ್ತೆ. ಆಮೇಲೆ ಸುಣ್ಣ ಇದೆ, ಇಲ್ಲಿ ಕ್ಯಾಲ್ಸಿಯಂ ಸುಣ್ಣ ಇದೆ, ಮತ್ತೆ ಕ್ಯಾಸ್ಟರ್ ಆಯಿಲ್ಸ್ ಇದೆ. ಕ್ಯಾಸ್ಟರ್ ಆಯಿಲ್ ತಗೊಂಡಿದ್ದೀವಿ. ಕ್ಯಾಸ್ಟರ್ ಆಯಿಲ್ ತಗೊಂಡ್ರೆ ಅಂದ್ರೆ ಹರಳೆಣ್ಣೆ ಅಂತ ಕೂಡ ತಗೋತೀವಿ. ಅಲ್ಲಿಂದ ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ತಗೊಂಡ್ರೆ ಆಸಿಡ್ಗೆ ಟೊಮೊಟೊ ತಗೊಂಡಿದ್ದೀನಿ, ನಿಂಬೆಹಣ್ಣು ತಗೊಂಡಿದ್ದೀನಿ, ಮತ್ತೆ ಹುಣಸೆಹಣ್ಣು ತಗೊಂಡಿದ್ದೀನಿ. ಅದು ಬಿಟ್ಟರೆ ಬೇರೆ ಬೇರೆ ತರ ಕೂಡ ತಗೋಬಹುದು. ಆಮೇಲೆ ಇಲ್ಲಿ ಹೋಗ್ಬೇಕಾರೆ ಇದೆಲ್ಲ ಜಸ್ಟ್ ವೀಕ್ ಆಸಿಡ್ಸ್ ಅಂಡ್ ವೀಕ್ ಬೇಸ್. ಆಮೇಲೆ ಟೆಸ್ಟ್ ಮಾಡ್ಬೇಕಾದ್ರೂ ಅಷ್ಟೇ ಯಾವ್ದನ್ನ ನಾವು ನಾಲ್ಗೆಲ್ಲೂ ಕೂಡ ಟೆಸ್ಟ್ ಮಾಡ್ಬೋದು. ಹೇಗೆ ಅಂದ್ರೆ ಟೇಸ್ಟ್ ಹೇಳಿದೆ, ಸೋ ಟೇಸ್ಟ್ ಬಿಟರ್ ಟೇಸ್ಟ್ ಅಂತ. ಆ ಸೋ ಟೇಸ್ಟ್ ಹೇಳ್ಬೇಕಂದ್ರೆ ಟೆಸ್ಟ್ ಯಾವ್ದನ್ನ ಇದರಿಂದ ತಗೋಬಹುದು. ಈಗ ಹುಳಿ ಇದೆ ಟೆಸ್ಟ್ ಮಾಡ್ಬೋದು, ಇದು ಒಗರ್ ತರ ಇದೆ ಟೆಸ್ಟ್ ಮಾಡ್ಬೋದು. ಬಟ್ ಆದ್ರೆ ಸ್ಟ್ರಾಂಗ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್ ನ ಈ ತರ ಎಲ್ಲ ಚೆಕ್ ಮಾಡೋಕ್ಕಾಗಲ್ಲ, ಅಂದ್ರೆ ನಾಲ್ಗೆ ಟೆಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಕಾಸ್ಟ್ ಇದಾಗಿರುತ್ತೆ. ಹಾಗಾಗಿ ಅದನ್ನ ಟೆಸ್ಟ್ ಮಾಡ್ಬೇಕಂದ್ರೆ ಲಿಟ್ಮಸ್ ಪೇಪರ್ಸ್ ಅಥವಾ ಬೇರೆ ಇನ್ನೊಂದು ನ್ಯಾಚುರಲ್ ಇಂಡಿಕೇಟರ್ಸ್, ಆರ್ಟಿಫಿಷಿಯಲ್ ಇಂಡಿಕೇಟರ್ಸ್ ಇರುತ್ತೆ. ಇಲ್ಲಿ 2 ತರ ಇಂಡಿಕೇಟರ್ಸ್ ಇರುತ್ತೆ. ಆರ್ಟಿಫಿಷಿಯಲ್ 2 ತರ ಇಂಡಿಕೇಟರ್ಸ್ ಅಲ್ಲಿ ಇದು ಲಿಟ್ಮಸ್, ಇದು ನ್ಯಾಚುರಲ್ ಇಂಡಿಕೇಟರ್ಸ್. ಇಲ್ಲಿರೋದು ಆರ್ಟಿಫಿಷಿಯಲ್ ಇಂಡಿಕೇಟರ್ಸ್. ಯಾವ್ದಿದೆ ಮಿಥೈಲ್ ಆರೆಂಜ್, ನೆಕ್ಸ್ಟ್ ಮಿಥೈಲ್ ಬ್ಲೂ, 2 ತರ ಇದೆ. ಇದನ್ನ ತಗೋಬೇಕಾದ್ರೆ ಹೇಳಿದೆ ಬ್ಲೂ ಪೇಪರ್ಸ್ ಯಾವ್ದಕ್ಕೆ ಆಸಿಡ್ಗೆ, ಸಾರಿ ಬ್ಲೂ ಪೇಪರ್ಸ್ ಯಾವ್ದಕ್ಕೆ ಆಲ್ಮೋಸ್ಟ್ ಬ್ಲೂ ಪೇಪರ್ ಬ್ಲೂ ಪೇಪರ್ಸ್ ಆಸಿಡ್ಗೆ,
ರೆಡ್ ಪೇಪರ್ಸ್ ಬೇಸ್ಗೆ ಆಯ್ತಾಗಿದೆಯಾ ಆ ಕೂಡ ತಗೋಬಹುದು. ಇಲ್ಲಿ ನಿಮಗೆ ಕಾಮನ್ ಆಗಿ ನೋಡ್ತೀರಿ ಈಗ ಕೇಳಿದ್ರೆ ಡಿಫ್ರೆನ್ಸ್ ಕೇಳ್ಬೋದು. ಕ್ವಶನ್ಸ್ ಹೇಗಿರುತ್ತೆ ಅಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಆರ್ಟಿಫಿಷಿಯಲ್ ಇಂಡಿಕೇಟರ್ಸ್ ಅಂಡ್ ನ್ಯಾಚುರಲ್ ಇಂಡಿಕೇಟರ್ಸ್ ಕೇಳಿದ್ರೆ ಫಿನಾಪ್ಥಲಿನ್ ಇಂಡಿಕೇಟರ್ಸ್ ಕೂಡ ತಗೋಬಹುದು ಅಥವಾ ಮೀಥೈಲ್ ಆರೆಂಜ್ ಇದೆಲ್ಲ ಮ್ಯಾನ್ ಮೇಡ್ ಆರ್ ಸಿಂಥೆಟಿಕ್ಸ್, ಇದೆಲ್ಲ ನ್ಯಾಚುರಲ್ ಅಕರಿಂಗ್ಸ್ ಆಯ್ತಾ. ಈಗ ನಿಮ್ಗೆ ಹೇಳಿದೆ ಚೇಂಜ್ ಆಗ್ಬೋದು ಅಂತ. ಇಲ್ಲೊಂದು ಎಕ್ಸಾಂಪಲ್ ಕೂಡ ತಗೊಂಡಿದ್ದೀನಿ. ಯಾವ್ದಿಲ್ಲಿ ಬ್ಲೂ ಪೇಪರ್ ತಗೋತಾ ಇದ್ದೀನಿ. ಬ್ಲೂ ಲಿಟ್ಮಸ್ ಪೇಪರ್ ತಗೊಂಡೋದ್ರೆ ಇದ ಟೆಸ್ಟ್ ಮಾಡಿ ನೋಡಿದ್ರೆ ಹೇಗಿರುತ್ತೆ, ಚೇಂಜಸ್ ಇರುತ್ತೆ ಅಂತ. ಎಸ್, ಚೇಂಜಸ್ ಆಗಿದೆ. ಬ್ಲೂ ಇಂದ ರೆಡ್ ಆಗಿ ಚೇಂಜಸ್ ಆಗಿದೆ. ಅದೇ ಬೇಸ್ಗೆ ತಗೊಂಡೋದ್ರೆ ಜಸ್ಟ್ ರೆಡ್ ಪೇಪರ್ ತಗೋಬೇಕು. ರೆಡ್ ಪೇಪರ್ ತಗೊಂಡೋದ್ರೆ ಹೇಗಿರುತ್ತೆ, ಬೇಸ್ಗೆ ತಗೊಂಡೋದ್ರೆ ಬಟ್ ಇದು ನ್ಯಾಚುರಲ್ ಬೇಸ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಇದಾಗ್ಬೋದು, ಸ್ವಲ್ಪ ಲೈಟ್ ಆಗಿ ಬರುತ್ತೆ, ಬಟ್ ತೊಂದರೆ ಏನಿಲ್ಲ. ಬಟ್ ಇಲ್ಲಿ ಹರಳೆಣ್ಣೆ ಕೂಡ ಇದೆ, ಇದು ಕೂಡ ತಗೋಬಹುದು. ಲೇಟ್ ಪ್ರೊಸೀಜರ್ ಬರುತ್ತೆ. ಇನ್ನೊಂದು ಲ್ಯಾಬ್ ಅಲ್ಲೂ ಕೂಡ ತೋರಿಸಿ ನಿಮ್ಗೆ ಹೇಗೆ ಬರುತ್ತೆ ಅನ್ನೋದಕ್ಕೆ. ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಆಕ್ಚುಲ್ ಆಗಿ ಹೋಗ್ಬೇಕಾದ್ರೆ ಜಿಂಕ್ ಗ್ರಾನ್ಯೂಲ್ಸ್ ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆಸಿಡ್ ತೋರಿಸಿದ್ವಿ. ಜಿಂಕ್ ಗ್ರಾನ್ಯೂಲ್ ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಟ್ ಆಗ್ಬೇಕಾದ್ರೆ ಒಂದು ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಮಾಡುತ್ತೆ. ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಮಾಡ್ತಿದೆ ಅಂದ್ರೆ ನಾವು ಚೆಕ್ ಮಾಡ್ಕೋಬೇಕಾದ್ರೆ ಹೇಗಿರುತ್ತೆ ಅಂದ್ರೆ ಒಂದು ಸೋಪ್ ಸೊಲ್ಯೂಷನ್ ತಗೊಂಡು ಅದನ್ನ ಅದ್ರ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ಅಲ್ಲಿ ಪಾಪ್ ಸೌಂಡ್ ಬರುತ್ತೆ. ಪಾಪ್ ಸೌಂಡ್ ಬಂದ್ರೆ ಅದ್ರದ್ದು ಗೊತ್ತಾಗ್ತದೆ ರಿಯಾಕ್ಟ್. ಬಟ್ ಅಲ್ಲಿ ಮಾಡಿಲ್ಲ. ಬಟ್ ಇಲ್ಲಿ ನಿಮ್ಗೆ ನೋಡ್ಬೇಕಾದ್ರೆ ಈಗ ನೋಡ್ತಿದ್ದೀರಾ ಮೆಗ್ನೀಷಿಯಂ ರಿಪನ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಾ ಒಂದು ಗ್ಯಾಸ್ ಬಬಲ್ಸ್ ತರ ಬರ್ತಿದೆ. ಆ ಬಬಲ್ಸ್ ಬರ್ತಿದೆ ಅಂದ್ರೆ ಜಸ್ಟ್ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತಿದೆ ಅಂತ. ಹೇಗಿರುತ್ತೆ ಅಂದ್ರೆ ಆಸಿಡ್ ಆರ್ ಬೇಸ್ ರಿಯಾಕ್ಟ್ ವಿತ್ ಮೆಟಲ್ಸ್. ಆಸಿಡ್ ಆರ್ ಬೇಸ್ ರಿಯಾಕ್ಟ್ ವಿತ್ ಮೆಟಲ್ಸ್ ಒಂದು ಲೈವ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ಹಾಗೆ ಇಲ್ಲಿ ನೋಡ್ತಿದ್ರಾ, ನಾನು ಹೇಳಿದೆ ಒಂದು ಸ್ಟ್ರಾಂಗ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್ ಇದೆ ಅಂತ. ಸ್ಟ್ರಾಂಗ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್ ಹೋಗ್ಬೇಕಾದ್ರೆ ಇಲ್ಲಿದೆ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಜೊತೆಗೆ ನೈಟ್ರಿಕ್ ಆಸಿಡ್ ಇದೆ ಅಂಡ್ ಬೇರೆ ತರ ಇದೆ. ಬಟ್ ಇಲ್ಲಿ ಎರಡು ಬಾಟಲ್ ಕೂಡ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ಹೋಗ್ಬೇಕಾದ್ರೆ ಇದು ಡೈಲ್ಯೂಟ್ ಆಸಿಡ್ಸ್, ಇದು ಸ್ಟ್ರಾಂಗ್ ಆಸಿಡ್ಸ್. ಯಾಕಂದ್ರೆ ಇದಕ್ಕೆ ಸ್ಟೂಡೆಂಟ್ಸ್ಗೆ ಯೂಸ್ ಆಗಲಿ ಅಂತ ಆಸಿಡ್ ಆರ್ ಬೇಸ್ ಇನ್ ಲ್ಯಾಬ್ರೋಟರೀಸ್. ಇದು ಡೈಲ್ಯೂಟ್ ಆಸಿಡ್, ಇದು ಸ್ಟ್ರಾಂಗ್ ಆಸಿಡ್ಸ್ ಕಾನ್ಸಂಟ್ರೇಷನ್, ಇದು ಡೈಲ್ಯೂಟ್ ಆಸಿಡ್ಸ್. ಇಲ್ಲೂ ಅಷ್ಟೇ ಸ್ಟ್ರಾಂಗ್ ಬೇಸ್. ಇದು ನಮಗೆ ವಾಟರ್ ರಿಯಾಕ್ಷನ್ ಆದ್ರೆ ನಮಗೆ ಸ್ಟ್ರಾಂಗ್ ಬೇಸ್ ಆಗಿರುತ್ತೆ. ಆ ಜೊತೆಗೆ ಹೇಗಿರುತ್ತೆ ಅಂದ್ರೆ ಆಸಿಡ್ ಆರ್ ಬೇಸ್ ಇನ್ ಲ್ಯಾಬ್ರೋಟರೀಸ್, ಅಲ್ಲೂ ಕೂಡ ಕಾಮನ್ ಆಗಿ ತಗೋಬಹುದು. ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡಿದ್ದೀನಿ. ಸೋಡಿಯಂ ಹೈಡ್ರಾಕ್ಸ್ ಹೇಗಿರುತ್ತೆ ಅಂದ್ರೆ ನಮಗೆ ನೋಡೋಕೆ ಆಕ್ಚುಲ್ ಆಗಿ ಒಂದು ಕಾಪರ್ ಟೈಪ್, ಅಂದ್ರೆ ಕಾಪರ್ ಅಂತೀನಿ, ಆಕ್ಚುಲಿ ಕ್ಯಾಂಪರ್ ಇರುತ್ತಲ್ಲ ಆ ಟೈಪ್ ಅಲ್ಲಿ ಇರುತ್ತೆ. ಅದನ್ನ ನೀರ್ ಜೊತೆ ಮಿಕ್ಸ್ ಮಾಡಿ ಅಂದ್ರೆ ಡಿಸಾಲ್ವ್ ಆಗಿ ಕೊಟ್ಟಿದ್ದೀನಿ. ಇಲ್ಲಿ ಡಿಸಾಲ್ವ್ ಮಾಡ್ತಾ ಇದೀವಿ. ಡಿಸಾಲ್ವ್ ಮಾಡೋದು ಹೇಗಿರುತ್ತೆ ಅಂದ್ರೆ ಹೀಗೆ ನೋಡಿ ಆ ತರ ಇರುತ್ತೆ. ಅದು ಕರೆಕ್ಟ್ ಇದೆ. ಇದು ಸ್ಟ್ರಾಂಗ್ ಬೇಸ್. NaOH ನ ಒಂದು ಸಾಲಿಡ್ ಫಾರ್ಮ್ಗೆ ಕೊಟ್ಟಿರ್ತಾರೆ. ಆ ಸಾಲಿಡ್ ಫಾರ್ಮ್ಗೆ ಕೊಟ್ಟರೆ ಹೇಗಿರುತ್ತೆ ಅಂದ್ರೆ ಆ ತರ ಫಾರ್ಮ್ಗೆ ಬರುತ್ತೆ. ಮತ್ತೆ ಜೊತೆಗೆ ಇದು ಹೀಟ್ ನ ಲಿಬರೇಟ್ ಮಾಡುತ್ತೆ. ಅಂದ್ರೆ ಬೇಸು ನೀರ್ ಜೊತೆ ರಿಯಾಕ್ಷನ್ ಅಂದ್ರೆ ಸಾಲಿಡ್ ಕಂಟೆಂಟ್ ಇರೋ ನೀರು ಅದ್ರ ಹತ್ರ ಹೋದ್ರೆ ಅದು ರಿಯಾಕ್ಟ್ ಮಾಡ್ತಾರೆ, ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈಗ ನಾನು ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ತಗೊಂಡಿರೋದು ಆಸಿಡ್, ಇದು ಬೇಸ್, ಇದು ಬೇಸು, ಇದು ಆಸಿಡ್ಸ್. ಇಲ್ಲಿ ಕೊಡ್ಬೇಕಾದ್ರೆ ಎರಡು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಎರಡು ಮಿಕ್ಸ್ ಮಾಡ್ಬೇಕಾದ್ರೆ ಹೇಗಿರುತ್ತೆ ಅಂದ್ರೆ ಕಂಟೆಂಟ್ ಅಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದನ್ನ ತಗೋಬೇಕಾದ್ರೆ ಎರಡು ಮಿಕ್ಸ್ ಮಾಡೋದ್ರಿಂದ ಜಸ್ಟ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗ್ತಿದೆ. ಏನಾಗ್ತಿದೆ, ನ್ಯೂಟ್ರಲೈಸ್ ರಿಯಾಕ್ಷನ್ಸ್ ಕೊಡ್ಬೇಕಾದ್ರೆ ಬೆಸ್ಟ್ ಎಕ್ಸಾಂಪಲ್ ನೆಕ್ಸ್ಟ್ ನಮ್ಗೆ ಸಿಗೋದು ಸಾಲ್ಟ್ ಅಂಡ್ ವಾಟರ್ಸ್. ಸಾಲ್ಟ್ ಅಂಡ್ ವಾಟರ್ ಬೇಕಾದ್ರೆ ಇದನ್ನ ಪೇರೆಂಟ್ಸ್ ಅಂತ ಕರಿಬಹುದು, ಅವ್ರ ಅಪ್ಪ ಅಮ್ಮ ಅಂತ ಕರಿಬಹುದು ಸಾಲ್ಟ್ ಅಂಡ್ ವಾಟರ್ಗೆ. ಯಾಕಂದ್ರೆ ಇಲ್ಲಿ ಬೇಸ್ ಅಂದ್ರೆ ಇಲ್ಲಿ ಯಾರಂತ ಕೂಡ ಹೇಳಕ್ಕಾಗಲ್ಲ, ಸುಮ್ಮನೆ ಜಸ್ಟ್ ಕಾಮಿಡಿಯಾಗಿ ಹೇಳ್ಬೇಕಂದ್ರೆ ಇಲ್ಲಿ ಪೇರೆಂಟ್ಸ್ ಇವೆರಡು ರಿಯಾಕ್ಟ್ ಆದ್ರೆ ನಮ್ಗೆ ಏನ್ ಸಿಗುತ್ತೆ, ಸಾಲ್ಟ್ ಅಂಡ್ ವಾಟರ್ ಸಿಗುತ್ತೆ. ಆ ತರ ಸಿಗ್ಬೇಕಾದ್ರೆ ಫೈನಲ್ ಆಗಿ ಸಿಗುತ್ತೆ, ಆಕ್ಚುಲಿ ಹೋಗಿರುತ್ತೆ. ಹಾಗಾಗಿ ಇದೆರಡು ಜಸ್ಟ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್. ದ ಬೇಸ್ ರಿಯಾಕ್ಟ್ ವಿತ್ ಆಸಿಡ್ಸ್ ಟು ಪ್ರೊಡ್ಯೂಸ್ ಸಾಲ್ಟ್ ಅಂಡ್ ವಾಟರ್ಸ್. ನೆಕ್ಸ್ಟ್ ಹೌ ಸ್ಟ್ರಾಂಗ್ ಆರ್ ಆಸಿಡ್ ಆರ್ ಬೇಸ್ ಇನ್ ಸೊಲ್ಯೂಷನ್ಸ್ ಹೆಂಗೆ ಕೂಡ ತಗೋಬಹುದು. ಅಲ್ಲೊಂದು ಜಸ್ಟ್ PS ಸ್ಕೇಲ್ ಇದೆ. PS ಸ್ಕೇಲ್ ಇಟ್ ಮೀನ್ಸ್ ಫಿಲೋರಿಪಿಕ್ ವ್ಯಾಲ್ಯೂ ಆಫ್ ಸ್ಕೇಲ್ ಅಂತ ಕೂಡ ತಗೋಬಹುದು. ಇಟ್ಸ್ ಎ ಜರ್ಮನ್ ಸ್ಕೇಲ್. ಒರಿಜಿನಲ್ ನೇಮ್ಸ್ ಅದನ್ನ ಆಕ್ಚುಲಿ ನೇಮ್ ಅದರ ಮೀನಿಂಗ್ ಹೇಳ್ಬೇಕಂದ್ರೆ ದ ಪೊಟೆನ್ಸ್ ಆಫ್ ಅಂತ ಕೂಡ ತಗೋಬಹುದು. ಹೇಗಿರುತ್ತೆ ಅಂದ್ರೆ ನಾವು ಇಲ್ಲಿ PS ಸ್ಕೇಲ್ ಒಂದು ಕೂಡ ತಗೊಂಡಿದ್ದೀನಿ 0 to 14. ಜೊತೆಗೆ ಹೇಗಿರುತ್ತೆ ಅಂದ್ರೆ 7 is a ನ್ಯೂಟ್ರಲ್. 7 is a ನ್ಯೂಟ್ರಲ್ ಕೂಡ ತಗೊಂಡಿದೀವಿ. ಆಸ್ ಎ ವಾಟರ್ ನ ನೀವು ಇಲ್ಲಿ ನ್ಯೂಟ್ರಲ್ ಕೂಡ ತಗೋಬಹುದು. 0 1 ಇದ್ರೆ ಸ್ಟ್ರಾಂಗ್ ಅಂತ ಕೊಡ್ತೀವಿ. ಅದೇ 14 ಇದ್ರೆ ಸ್ಟ್ರಾಂಗ್ ಬೇಸ್. ಹೀಗಿದ್ರೆ 0 1 ಇಂದ ಅಪ್ ಟು 4.5 ಅದು 5 ವರೆಗೂ ತಗೊಂಡ್ರೆ
ಸ್ಟ್ರಾಂಗ್ ಆಸಿಡ್ ಇರುತ್ತೆ. ಈಗ ಎಬೋ 7 ಇಂದ ಅಪ್ ಟು 9 ವರೆಗೆ ವೀಕ್ ಬೇಸ್, ಅದೇ ಎಬೋ 9 ಇಂದ 14 ವರೆಗೂ ಸ್ಟ್ರಾಂಗ್ ಬೇಸ್. ಆಕ್ಚುಲಿ ಇಲ್ಲಿ ಪಾಯಿಂಟ್ಗಳನ್ನ ಬರ್ದಿಲ್ಲ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ನೋಡ್ಕೊಳ್ಳಿ. ಹಾಗಾಗಿ ನಿಮಗೆ ಕೇಳ್ಬೇಕಾದ್ರೆ ಬೇಸ್ ನ ಇನ್ನೊಂದು ಫಾರ್ಮ್ ಅಲ್ಲಿ ಕೂಡ ಕರೀತಾರೆ ಆಲ್ಕಲೈನ್ ಅಂತ. ಆಲ್ಕಲೈನ್ ಫಾರ್ಮ್ಸ್ ಅಂದ್ರೆ ಕೆಲವೊಂದನ್ನ ಪಿರಿಯಡ್ ಟೇಬಲ್ ಚಾರ್ಟ್ ಅಲ್ಲಿ ಇದೆ. ಆ ಪಿರಿಯಡ್ ಟೇಬಲ್ ಚಾರ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ನ ಆಲ್ಕಲೈನ್ ಮೆಟಲ್ಸ್ ಕೂಡ ಕರೀತಾರೆ. ಹಾಗಾಗಿ ಈ ಕಾಮನ್ ಹೇಳ್ಬೇಕಾದ್ರೆ ಆಲ್ಕಲೈನ್ಸ್ ಅಂತ ಕೇಳ್ತಾರೆ. ಕ್ವಶನ್ಸ್ ಕೇಳ್ಬೇಕಾದ್ರೆ ಆಲ್ಕಲೈನ್ಸ್ ಅಂತ ಕೇಳಿದ್ರೆ ಆ ತರ ಇರುತ್ತೆ. ಎಬೋ 9 ಇಂದ 14 ವರೆಗೆ ಸ್ಟ್ರಾಂಗ್ ಬೇಸ್, 9 ಇಂದ 7 ವರೆಗೆ ವೀಕ್ ಬೇಸ್. ಹಾಗೆ 7 ಇಂದ ಅಪ್ ಟು 5 ವರೆಗೆ ವೀಕ್ ಆಸಿಡ್ಸ್, 5 ಇಂದ ಅಪ್ ಟು 0 ಗೆ ಸ್ಟ್ರಾಂಗ್ ಆಸಿಡ್ಸ್. ಅದನ್ನ ಮೆನ್ಷನ್ ಮಾಡ್ಬೇಕಾದ್ರೆ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಹೇಗಿರುತ್ತೆ ಅಂದ್ರೆ 0 to 7, 7 ಇಂದ 14. ಇಲ್ಲಿ ತಗೋಬೇಕಾದ್ರೆ H ಪ್ಲಸ್ ಅಯಾನ್ಸ್, ನೆಕ್ಸ್ಟ್ OH ಮೈನಸ್ ಅಯಾನ್ಸ್ ಅಂತ ಕೊಟ್ಟಿದ್ದಾರೆ. ಆಯ್ತಾ? ಹಾಗೆ ತಗೋಬೇಕಾದ್ರೆ ಇಲ್ಲಿ ಕಾಮನ್ ಆಗಿ ಹೇಳ್ಬೇಕಂದ್ರೆ H ಪ್ಲಸ್ ಅಯಾನ್ಸ್ ಪ್ಲಸ್ OH ಮೈನಸ್ ಅಯಾನ್ಸ್. ಆಗಿದ್ಮೇಲೆ ಇಲ್ಲಿ ನೋಡಿ ಒಂದು ಮಾರ್ಕ್ ಇದೆ. H ಪ್ಲಸ್ ಅಯಾನ್ಸ್ ಇಂದ ಜಾಸ್ತಿ ಆದ್ರೆ ದಟ್ ಈಸ್ ಸ್ಟ್ರಾಂಗ್ ಆಸಿಡ್ಸ್, ಏನಂತೀವಿ? ಸ್ಟ್ರಾಂಗ್ ಆಸಿಡ್ಸ್. ಅದೇ H ಪ್ಲಸ್ OH ಮೈನಸ್ ಅಯಾನ್ಸ್ ಇನ್ಕ್ರೀಸ್ ಆದ್ರೆ, ಈ ಗ್ಯಾಪ್ ಅಲ್ಲಿ ಜಾಸ್ತಿ ಆದ್ರೆ ಸ್ಟ್ರಾಂಗ್ ಬೇಸ್. ಅದು ಹೋಗ್ತಾ ಹೋಗ್ತಾ ಏನಾಗಿರುತ್ತೆ ಅಂದ್ರೆ H ಪ್ಲಸ್ ಅಯಾನ್ ಹೋಗ್ತಾ ಹೋಗ್ತಾ ಕಂಪ್ಲೀಟ್ ನಿಲ್ಲಾಗಿದೆ. ಇಲ್ಲಿ OH ಮೈನಸ್ ಇಲ್ಲಿ ನಿಲ್ಲಾಗಿದೆ. ಆಗಿದ್ಮೇಲೆ ಕ್ವಶನ್ ಕೇಳೋದು ಹೇಗಿರುತ್ತೆ ಅಂದ್ರೆ H ಪ್ಲಸ್ ಅಯಾನ್ ಇನ್ಕ್ರೀಸ್ ಇನ್ ದ ಸೊಲ್ಯೂಷನ್ ಅಂತ ಕೇಳಿದ್ರೆ ಸ್ಟ್ರಾಂಗ್ ಆಸಿಡ್ ಅಥವಾ ಆಸಿಡ್ ಅಂತ ಹೋಗುದು. ಹಾಗೆ OH ಮೈನಸ್ ಇನ್ಕ್ರೀಸ್ ಇನ್ ದ ಸೊಲ್ಯೂಷನ್ಸ್ ದಟ್ ಇಸ್ ಕಾಲ್ಡ್ ಅಂತ ಕೇಳಿದ್ರೆ ಸ್ಟ್ರಾಂಗ್ ಬೇಸ್ ಅಥವಾ ಬೇಸ್ ಅಂತ ಕೇಳ್ಬೋದು. ಕೇಳೋ ಕ್ವಶನ್ಸ್ ಹೇಗಿರುತ್ತೆ ಅಂದ್ರೆ ಕಾಮನ್ ಆಗಿರುತ್ತೆ. ಆಮೇಲೆ ನಿಮ್ಗೆ ತೋರಿಸಿರ್ಬೋದು. ಹಾಗೆ ಕೆಲವೊಂದು ಕಂಟೆಂಟ್ ಇಲ್ಲಿದೆ. ಫಸ್ಟ್ ನಿಮ್ಗೆ ಎಕ್ಸಾಂಪಲ್ ತೋರ್ಸಕ್ಕೆ ನ್ಯಾಚುರಲಿ ತೋರಿಸಿದಾಗ ಹೇಗಿರುತ್ತೆ, ವೀಕ್ ಆಸಿಡ್ ಎಲ್ಲ ತಗೊಂಡೋದಾಗ ಈ ಕಾಮನ್ ಇಲ್ಲಿ ಬರುತ್ತೆ. ಇಲ್ಲಿಂದ 5 to 7 ವರೆಗೆ ಬರುತ್ತೆ. ಯಾವ್ದನ್ನ ನ್ಯಾಚುರಲ್ ಆಸಿಡ್ಸ್ ಬೇಸ್ ಅಂತ ತಗೊಳಿದ್ರೆ ಇಲ್ಲೂ ಅಷ್ಟೇ 7 to 14 ವರೆಗೆ, 7 to 9 ವರೆಗೆ ಬರುತ್ತೆ ಕಾಮನ್ ಆಗಿ. ಯಾವ್ದು ನ್ಯಾಚುರಲ್ ಅಂದ್ರೆ ವೀಕ್ ಬೇಸ್ ಅಂಡ್ ವೀಕ್ ಆಸಿಡ್ ಇನ್ ಬಿಟ್ವೀನ್ ಅಲ್ಲಿ ಬರುತ್ತೆ. ಇದು ನ್ಯೂಟ್ರಲ್ 7 ಇಸ್ ಎ ನ್ಯೂಟ್ರಲ್ ಅಂತ ಬರುತ್ತೆ. 7 ಇಸ್ ಎ ನ್ಯೂಟ್ರಲ್, ಯಾವ್ದಕ್ಕೂ ಕಾಮನ್ ಆಗಿ ಬರಲ್ಲ, ಹಾಗಾಗಿ ತಗೋತೀವಿ. ಓಕೆ, ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.